ಈಗ ನಾನೇ ಆಗಲಿ ಕರ್ನಾಟಕದವರು ಅಂದ ತಕ್ಷಣ ಡೆಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೀತಿ ಸರ್. ಆ ಚಳಿ, ಆ ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲೂ ಕೂಡ ಕರ್ನಾಟಕದಿಂದ ಯಾರೇ ಬರಲಿ ಪಾಸ್ ಬೇಕನ್ನ ಕೊಟ್ಬಿಡ್ತೀವಿ ನಾವು. ಕೇಳ್ತೀವಿ ಸ್ವಲ್ಪ ನೀವು ಯಾರು ಏನು ಇಂಥವ್ರು ಕಳಿಸ್ಕೊಟ್ಟಿದ್ರು ಕೊಟ್ಬಿಡ್ತೀವಿ. ಸಹಜವಾಗಿ ಮೈಸೂರು ಅವ್ರ ಕ್ಷೇತ್ರದ ಒಬ್ಬ ಮತದಾರ ಅಂತ ಹೇಳಿದಾಗ ಸಹಜವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆ, ಬೇರೆ ಅದೇ ಮೋದಿಜಿಯವ್ರ ಬಗ್ಗೆ ಎಲ್ಲ ರೀತಿಯಂಥ ಮೊನ್ನೆ ಚುನಾವಣೆಯಲ್ಲೆಲ್ಲ ಪ್ರಯತ್ನ ನಡೆಯಿತು, ಯಾವುದು ಸಿಗಲಿಲ್ಲ. ಹಾಗಾಗಿ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆ ಪಕ್ಷದ ಸನ್ಮಾನಿಸಿದ ರಾಹುಲ್ ಗಾಂಧಿಯವರೇ ನಾನು ಕೇಳೋಕ್ಕೆ ಇಚ್ಛೆಪಡ್ತೇನೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒಂದು ಶನಿ ಅನ್ನೋ ರೀತಿಯಲ್ಲಿ ಒಬ್ಬ ಹಿಂದುಳಿದ ಒಬ್ಬ ನಾಯಕನನ್ನು ಪ್ರಧಾನಮಂತ್ರಿ ಮೋದಿಯವ್ರನ್ನ ಶನಿ ಅಂತೇಳಿ ಒಂದು ಪದವನ್ನು ಉಪಯೋಗಿಸ್ತಾರೆ ಅವ್ರು ಹಿಂದಿಯಲ್ಲಿ. ಈ ರೀತಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಈ ರೀತಿ ಥರ್ಡ್ ಕ್ಲಾಸ್ ವರ್ಡನ ಈ ಥರ ಶನಿದೇವ್ರ ಬಗ್ಗೆ ನಮಗೂ ಕೂಡ ವಿಶ್ವಾಸ ಇದೆ. ಆದರೆ ಈ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಜ್ವಲಿಸುವಂಥ ಒಂದು ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಿರೋದು ಈ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಶನಿ ಅಂತ ಹೇಳುವಂಥ ಪ್ರಯತ್ನ ಈ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಈ ಶನಿ ಇವತ್ತು ಈ ದೇಶಕ್ಕೆ ತಟ್ಟದಂಥ ಶನಿ ಇವತ್ತೇನಾದರೂ ದೂರ ಹೋಗಿದೆ ಅಂದರೆ ಪ್ರಧಾನಮಂತ್ರಿಗಳಿಂದ. ಇವ್ರು ಮಾಡಿದಂಥ ಕೆಟ್ಟ ಕೆಲಸಗಳು, ಇವ್ರು ಮಾಡಿದಂಥ ದುರಾಡಳಿತ ಏನಿದೆ ಅದರಿಂದ ತೊಳೆದು ಇವತ್ತು ದೇಶವನ್ನು ಸ್ವಚ್ಛವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಥರ ವಿಚಾರಗಳಲ್ಲಿ ನಿಮ್ಮ ನಾಯಕ ಕೊಟ್ಟಂಥ ಸ್ಟೇಟ್ಮೆಂಟ್ ಉತ್ತರ ಕೊಡಬೇಕೇ ಹೊರತು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನಮ್ಮ MP ಬಗ್ಗೆ ಬೆರಳು ತೋರಿಸುವಂಥ ಪ್ರಯತ್ನವನ್ನು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ